Hello students, myself Abhilash, biology lecturer, Vishwamanava Composite PU College, Chitradurga. Dear students, today we are going to discuss a new chapter of first PU biology, that is locomotion and movement. In this, today we are going to discuss part first. So let's start the chapter. ಸೊ ನೋಡಿ, ಲೋಕೋಮೋಷನ್ ಮತ್ತು ಮೂಮೆಂಟ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ನೋಡಿ, ಮೂಮೆಂಟ್ ಅಂದ್ರೇ ಬೇರೆ, ಲೋಕೋಮೋಷನ್ ಅಂದ್ರೇ ಬೇರೆ. ಇದು ಎರಡು ಬೇರೆ ಬೇರೆ ಪದಗಳು, ಎರಡು ಒಂದೇ ಪದ ಅಲ್ಲ. ಲೋಕೋಮೋಷನ್ ಅಂದರೆ ಬೇರೆ ಪದ, ಮೂಮೆಂಟ್ ಅಂದರೆ ಬೇರೆ ಪದ. ಸೊ ಮೂಮೆಂಟ್ ಅಂದರೆ ಏನು? ಸಿಂಪಲ್, ನೀವು ನಿಮ್ಮ ಪೆನ್ ಯೂಸ್ ಮಾಡಿ ಈಗೇನು ಪಾಠ ಮಾಡ್ತಾ ಇದ್ದೀನೋ ಅದನ್ನು ಬರ್ಕೊಳ್ತಾ ಇದ್ದೀರಾ. ಅಂದರೆ ನೀವು ಒಂದೇ ಕಡೆ ಕೂತಿದ್ದೀರಾ, ಸೊ ನಿಮ್ಮ ಕೈಗಳೇನಾಗ್ತಿದೆ, ಮೂವ್ ಆಗ್ತಿದೆ, ಹೌದಲ್ವಾ? ಸೊ ಒಂದೇ ಕಡೆ ಕೂತ್ಕೊಂಡು ನಿಮ್ಮ ದೇಹದ ಭಾಗಗಳೇನಾದರೂ ಮೂವ್ ಆದರೆ ಅದನ್ನು ಮೂಮೆಂಟ್ ಅಂತ ಕರಿತೀವಿ. ಗೊತ್ತಾಗ್ತೀವಿ? ಅಂದರೆ ನೀವು ಎಲ್ಲೂ ಹೋಗ್ತಾ ಇಲ್ಲ, ಎಲ್ಲೂ ಎದ್ದು ನಡೀತಾ ಇಲ್ಲ, ಬಟ್ ನಿಮ್ಮ ದೇಹದ ಭಾಗ ಏನಾಗ್ತಿದೆ, ಚಲನವಲನ ಆಗ್ತಾ ಇದೆ, ಅದನ್ನು ಮೂಮೆಂಟ್ ಅಂತ ಕರಿತೀವಿ. ಸೊ ಇನ್ನೂ ಸಿಂಪಲಾಗಿ ಮೂಮೆಂಟ್ ಅಂದರೆ ಏನು ಹೇಳ್ಬೋದು ಅಂದರೆ, ಗಿಡ ಇದೆ, ಗೊತ್ತಾಗ್ತಿದೆಯಾ? ಗಿಡ ಒಂದೇ ಪ್ಲೇಸಲ್ಲೇ ಇದೆ, ಅದೆಲ್ಲೂ ಮೂವ್ ಆಗೋದಿಲ್ಲ, ಗೊತ್ತಾಗ್ತಿದೆಯಾ? ಬಟ್ ಗಾಳಿ ಬಂದಾಗ ಏನಾಗುತ್ತೆ, ಗಿಡ ಬೆಂಡ್ ಆಗುತ್ತೆ, ಗೊತ್ತಾ? ಯಾವ ಕಡೆ ಬೇಕೋ ಆ ಕಡೆಗೆ ಮೂವ್ ಆಗುತ್ತಲ್ವ, ಎಲೆಗಳು ಮೂವ್ ಆಗುತ್ತಲ್ವ, ಅದನ್ನು ಮೂಮೆಂಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಮೂಮೆಂಟ್ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಎನಿ ವಿಸಿಬಲ್ ಚೇಂಜ್ ಆಫ್ ಪೊಸಿಷನ್. ಅಂದರೆ ಪೊಸಿಷನ್, ಕೂತಿರುವುದರಲ್ಲಿ, ಗೊತ್ತಾಗ್ತಿದೆಯಾ? ಅಂದರೆ ಇರೋದರಲ್ಲಿ, ಪೊಸಿಷನ್ನಲ್ಲಿ ಏನಾದರೂ ಚೇಂಜ್ ಆದರೆ ಯಾವ ರೀತಿ ಆಗುತ್ತೆ? ಎಕ್ಸಿಬಿಟೆಡ್ ಐದರ್ ಬೈ ದ ಹೋಲ್ ಆರ್ಗ್ಯಾನಿಸಮ್ ಆರ್ ಎನಿ ಪಾರ್ಟ್ ಆಫ್ ದ ಬಾಡಿ. ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಜೀವಿಗಳ ಬಹುಮುಖ್ಯವಾದ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಮೂಮೆಂಟ್ ಅಂತ ಕೂಡ ಹೇಳ್ತೀವಿ. ಸೊ ನಾವು ಫಸ್ಟ್ ಚಾಪ್ಟರ್ ಓದಿದ್ದೀವಿ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ. ಅದರಲ್ಲಿ ಹೇಳಿದ್ವಿ ಮೆಟಬಾಲಿಸಮ್, ಗೊತ್ತಾಗ್ತಿದೆಯಾ? ದೆನ್ ಮೂಮೆಂಟ್, ದೆನ್ ಕಾನ್ಷಿಯಸ್ನೆಸ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಅದರಲ್ಲಿ ಇದು ಕೂಡ ಒಂದು ಕ್ಯಾರೆಕ್ಟರ್. ದ ಮೂಮೆಂಟ್ ಆಫ್ ಲಿವಿಂಗ್ ಥಿಂಗ್ಸ್ ಆರ್ ಆಟೋನೋಮಿಕ್, ಅಂದರೆ ಸೆಲ್ಫ್ ಸಸ್ಟೈನ್ಡ್, ವೈಲ್ ದ ಮೂಮೆಂಟ್ ಆಫ್ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಈಸ್ ಇಂಡ್ಯೂಸ್ಡ್. ಇಂಡ್ಯೂಸ್ಡ್ ಅಂದರೆ ಡ್ಯೂ ಟು ಎಕ್ಸ್ಟರ್ನಲ್ ಫೋರ್ಸ್. ಸೊ ನೀವು ಪೆನ್ನನ್ನು ಇಲ್ಲಿಂದ ಆ ಕಡೆ ದೂಕಬೇಕು ಅಂದರೆ, ಪೆನ್ ನಾನ್ ಲಿವಿಂಗ್ ಅಲ್ವಾ, ಸೊ ನೀವೇನಾದರೂ ಫೋರ್ಸ್ ಕೊಡಬೇಕಲ್ವ, ಅದೇ ಎಕ್ಸ್ಟರ್ನಲ್ ಫೋರ್ಸ್. ನೀವು ಕೈಯಿಂದ ದೂಕ್ತಿರಲ್ಲ, ಅದನ್ನು ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರಿತೀವಿ. ದ್ಯಾಟ್ ಫೋರ್ಸ್ ಮಸ್ಟ್ ಬಿ ಇಂಡ್ಯೂಸ್ಡ್, ನೀವು ಕೊಡಬೇಕು ಅದನ್ನು, ಇಲ್ಲಾಂದರೆ ಅದು ಮೂವ್ ಆಗೋದಿಲ್ಲ. ಗೊತ್ತಾಗ್ತಿದೆಯಾ? ಬೋತ್ ಆ್ಯನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಎಕ್ಸಿಬಿಟ್ಸ್ ವೈಡ್ ರೇಂಜ್ ಆಫ್ ಮೂಮೆಂಟ್ಸ್. ನೋಡಿ, ಮೂಮೆಂಟ್ಸ್ನ ಪ್ಲ್ಯಾಂಟ್ಸ್ ಕೂಡ ಎಕ್ಸಿಬಿಟ್ ಮಾಡುತ್ತೆ, ಆ್ಯನಿಮಲ್ಸ್ ಕೂಡ ಎಕ್ಸಿಬಿಟ್ ಮಾಡುತ್ತೆ. ಸೊ ಮೂಮೆಂಟ್ ಆಫ್ ಆ್ಯನಿಮಲ್ಸ್ ಮೇ ಬಿ ಮಸ್ಕ್ಯುಲಾರ್ ಆ್ಯಂಡ್ ನಾನ್ ಮಸ್ಕ್ಯುಲಾರ್. ಆ್ಯನಿಮಲ್ಸಲ್ಲಿ ಮೂವ್ ಆಗುತ್ತಲ್ಲ, ಅದನ್ನು ಮಸ್ಕ್ಯುಲಾರ್ ಮೂಮೆಂಟ್ ಅಂತಲೂ ಕರಿತೀವಿ, ಅಥವಾ ನಾನ್ ಮಸ್ಕ್ಯುಲಾರ್ ಮೂಮೆಂಟ್ ಆದರೂ ಆಗಬಹುದು. ವೆರಾಸ್ ಪ್ಲ್ಯಾಂಟ್ ಶೋ ಸೆಲ್ಯುಲಾರ್ ಆ್ಯಂಡ್ ಆಫನ್ ಆರ್ಗನ್ ಮೂಮೆಂಟ್ ಬಟ್ ನಾಟ್ ಮೂಮೆಂಟ್ ಆಫ್ ದ ಆರ್ಗ್ಯಾನಿಸಮ್. ನೋಡಿ, ಪ್ಲ್ಯಾಂಟ್ ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗೋದಿಲ್ಲ. ಸೊ ಪ್ಲ್ಯಾಂಟಿನ ಭಾಗಗಳೇನಾಗುತ್ತೆ, ಅವು ಮೂವ್ ಆಗುತ್ತೆ. ಎಲೆಗಳು ಗಾಳಿಗೆ ಏನಾಗ್ಬೋದು, ಮೂವ್ ಆಗ್ಬೋದು. ಕೊಂಬೆಗಳು ಅಥವಾ ರೆಂಬೆಗಳೇನಾಗ್ಬೋದು, ಗಾಳಿಗೆ ಮೂವ್ ಆಗಬಹುದು ಅಂತ ಹೇಳ್ತಾರೆ. ದ ಸ್ಟಡಿ ಆಫ್ ಮೂಮೆಂಟ್ ಈಸ್ ನೌನ್ ಆ್ಯಸ್ ಕೈನ್ಸಿಯಾಲಜಿ. ಸೊ ಮೂಮೆಂಟ್ನ ಬಗ್ಗೆ ಸ್ಟಡಿ ಮಾಡೋದನ್ನು ಕೈನ್ಸಿಯಾಲಜಿ ಅಂತ ಕರಿತೀವಿ. ನೆಕ್ಸ್ಟ್, ಮೂಮೆಂಟ್ಸಲ್ಲಿ ಎಷ್ಟು ರೀತಿಗಳಿವೆ? ಟೈಪ್ಸ್ ಆಫ್ ಮೂಮೆಂಟ್ಸ್. ದೆರ್ ಆರ್ 3 ಟೈಪ್ಸ್ ಆಫ್ ಮೂಮೆಂಟ್ಸ್ ದಟ್ ಆರ್ ಎಕ್ಸಿಬಿಟೆಡ್ ಬೈ ಸೆಲ್ಸ್ ಆಫ್ ಹ್ಯೂಮನ್ ಬಾಡಿ. ಈಗ ನಮ್ಮ ಹ್ಯೂಮನ್ಸಲ್ಲಿ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹ್ಯೂಮನ್ಸಲ್ಲಿ 3 ರೀತಿಯ ಮೂಮೆಂಟ್ಸ್ಗಳಿವೆ. ಯಾವುದ್ಯಾವುದು ಅಂದರೆ, ಫಸ್ಟ್ ಒನ್ ಅಮೀಬಾಯ್ಡ್ ಮೂಮೆಂಟ್. ಇದು ನಾವು ಆಲ್ರೆಡಿ ಓದಿದ್ದೀವಿ, ಅದಾಗ್ತಿದೆಯಾ? ಯಾವುದರಲ್ಲಿ ಅಂತ ಅಂದರೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆ್ಯನಿಮಲ್ಸಲ್ಲಿ ಅಮೀಬಾಯ್ಡ್ ಮೂಮೆಂಟ್ ಅದನ್ನೆಲ್ಲ ಓದಿದ್ದೀವಿ. ಇನ್ನೊಂದ್ಸಲಿ ಓದ್ತಾ ಇದ್ದೀವಿ ಇನ್ ಜನರಲ್ ಆಗಿ. ಸೊ ಅಮೀಬಾಯ್ಡ್ ಇಟ್ ಈಸ್ ಆಲ್ಸೋ ನೌನ್ ಆ್ಯಸ್ ಸೂಡೋಪೋಡಿಯಲ್ ಮೂಮೆಂಟ್. ಏನು ಸೂಡೋಪೋಡಿಯಾ ಅಂದರೆ? ಸೂಡೋ ಅಂದರೆ ಫಾಲ್ಸ್, ಪೋಡಿಯಾ ಅಂದರೆ ಫೀಟ್. ಅಮೀಬಾದಲ್ಲಿ ಏನಾಗಿರುತ್ತೆ, ಲೋಕೋಮೋಟರಿ ಆರ್ಗನ್ಸ್ ಇರೋದಿಲ್ಲ, ಗೊತ್ತಾಗ್ತಿದೆಯಾ? ಥ್ರೂ ಸೂಡೋಪೋಡಿಯಾ ಇಟ್ ವಿಲ್ ಮೂವ್. ಸೊ ಏನು ಅಮೀಬಾಯ್ಡ್ ಮೂಮೆಂಟ್ ಅಂದರೆ? ಮೂಮೆಂಟ್ ವಿತ್ ದ ಹೆಲ್ಪ್ ಆಫ್ ಫಿಂಗರ್ ಶೇಪ್ಡ್ protoplasmic extinctions. Pseudopodia, it is also protoplasmic extinctions.
that is pseudopodia or false feet. This is seen in amoeba, hence it is called amoeboid movement. ಹಾಗಾದರೆ ಅಮೀಬಾಗೂ ಹ್ಯೂಮನಿಗೂ ಏನು ಸಂಬಂಧ ಅಂದರೆ, ನಮ್ಮ ದೇಹದಲ್ಲಿ ಕೆಲವೊಂದು ಸೆಲ್ಸ್ಗಳಿವೆ, ಆ ಕೆಲವೊಂದು ಸೆಲ್ಸ್ಗಳೇನಾಗುತ್ತೆ ಸೂಡೋಪೋಡಿಯಲ್ ಮೂಮೆಂಟ್ ಮಾಡುತ್ತೆ. ಯಾವ್ಯಾವ ಸೆಲ್ಸ್ ಅಂದರೆ ನಮ್ಮ ದೇಹದಲ್ಲಿರುವ ಲೂಕೋಸೈಟ್ಸ್ ಅಂದರೆ WBC ಆ್ಯಂಡ್ ಮ್ಯಾಕ್ರೋಫೇಜಸ್ ಇನ್ ಬ್ಲಡ್. Cytoskeletal elements such as microfilaments, they are involved in this type of movement. ನೋಡಿ ಮೈಕ್ರೋಫಿಲಮೆಂಟ್ಸ್ನ ನಾವು ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ, ಗೊತ್ತಾಗ್ತಿದೆಯಾ? ಮ್ಯಾಕ್ರೋಫೇಜಸ್ನ ನೀವು ಸೆಕೆಂಡ್ ಇಯರಿಗೆ ಬಂದಾಗ ಹೇಳ್ತೀವಿ, ಗೊತ್ತಾಗ್ತಿದೆಯಾ? ಸೊ ಲೂಕೋಸೈಟ್ಸ್ ಅಂದರೆ WBC, ಮೈಕ್ರೋಫಿಲಮೆಂಟ್ಸ್ ಅಂದರೆ ಸೆಲ್ ದ ಯೂನಿಟ್ ಆಫ್ ಲೈಫಲ್ಲಿ ಡಿಸ್ಕಸ್ ಮಾಡಿರುವ ಸ್ಮಾಲ್ ಸೈಟೋಸ್ಕೆಲಿಟಲ್ ಸ್ಟ್ರಕ್ಚರ್ಸ್. ಆ್ಯಂಡ್ ಮ್ಯಾಕ್ರೋಫೇಜಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಬ್ಲಡ್, ದೇ ಆರ್ ಎಕ್ಸಿಬಿಟ್ ಸೂಡೋಪೋಡಿಯಲ್ ಆರ್ ಅಮೀಬಾಯ್ಡ್ ಮೂಮೆಂಟ್. ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಮೂಮೆಂಟ್ ಈ ಸೀಲಿಯರಿ ಮೂಮೆಂಟ್. ಸೀಲಿಯಾ ಅಂದ್ಕೊಳ್ಳೆ ಏನು ನೆನಪಾಗುತ್ತೆ ನಮಗೆ? ಪ್ಲಾಸ್ಮೋಡಿಯಂ ನೆನಪಾಗುತ್ತೆ, ಪ್ಯಾರಾಮೇಷಿಯಂ ನೆನಪಾಗುತ್ತಲ್ವಾ? ಸೀಲಿಯಾ ಅಂದರೆ ಪ್ಯಾರಾಮೇಷಿಯಂ. ಸೀಲಿಯಾ ಆರ್ ದಿಸ್ small minute hair like structures that are the locomotory organs in paramecium. ಸೊ ಅದೇ ರೀತಿ ನಮ್ಮಲ್ಲೂ ಕೂಡ, ನಮ್ಮ ದೇಹದಲ್ಲೂ ಕೂಡ ಕೆಲವೊಂದು ಸೀಲಿಯರಿ ಮೂಮೆಂಟ್ಸ್ ಆಗುತ್ತೆ. ಎಲ್ಲೆಲ್ಲಾಗುತ್ತೆ ಅಂತ ನೋಡೋಣ. ಮೂಮೆಂಟ್ ವಿತ್ ದ ಹೆಲ್ಪ್ ಆಫ್ ಸೀಲಿಯಾ ಈಸ್ ಕಾಲ್ಡ್ ಸೀಲಿಯರಿ ಮೂಮೆಂಟ್. ಸೀಲಿಯಾ ಆರ್ ದ ಶಾರ್ಟ್, ತುಂಬ ಚಿಕ್ಕದಿರುತ್ತೆ, ಫೈನ್ hair like structures. They are present all over the body in large numbers while beat in succession and coordinated manner with the help of locomotion. ನೋಡಿ ಸೀಲಿಯಾ ಏನಾಗುತ್ತೆ, ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರೋದ್ರಿಂದ ಒಂಥರ ವೇವ್ ರೀತಿ ಏನಾಗ್ತಿರುತ್ತೆ, ಅದು ವೇವ್ ರೀತಿ ಏನಾಗ್ತಿರುತ್ತೆ, ಸೀಲಿಯಾ ಬೀಟ್ ಆಗ್ತಾ ಇರುತ್ತೆ. ಅಂದರೆ ನಾವು ದೋಣಿಲಿ ಹುಟ್ಟಾಕೋದು ಅಂತ ಹೇಳಿದ್ವಿ, ಗೊತ್ತಿದೆಯಾ? ಮುಂದೆ ಹಿಂದೆ ಹಿಂಗೆ ಹುಟ್ಟಾಕ್ತಾರಲ್ಲ, ಆ ರೀತಿ ಏನಾಗುತ್ತೆ ಸೀಲಿಯಾ ಏನಾಗುತ್ತೆ, ಫೈನ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದು ಬೀಟ್ ಆಗುತ್ತೆ ಅಂತ ಹೇಳ್ತೀವಿ. ಎಕ್ಸಾಂಪಲ್, ರಿಮೂವಲ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಆ್ಯಂಡ್ ಫಾರಿನ್ ಸಬ್ಸ್ಟೆನ್ಸಸ್ ಥ್ರೂ ಟ್ರೇಕಿಯಾ, ದ ಪ್ಯಾಸೇಜ್ ಆಫ್ ಓವಾ ಥ್ರೂ ಫೀಮೇಲ್ ಪ್ರೊಡಕ್ಟಿವ್ ಟ್ರ್ಯಾಕ್. ಅಂದರೆ ನಮ್ಮ ಟ್ರೇಕಿಯಾದಲ್ಲಿ ಸೀಲಿಯರಿ ಮೂಮೆಂಟ್ ಆಗುತ್ತೆ, ಆಮೇಲೆ ಫೀಮೇಲ್ ಪ್ರೊಡಕ್ಟಿವ್ ಟ್ರ್ಯಾಕಲ್ಲೂ ಕೂಡ ಸೀಲಿಯರಿ ಮಸಲ್ಸ್ ಇರುತ್ತೆ. ದೀಸ್ ಆರ್ ಹೆಲ್ಪ್ ಫಾರ್ ದ ಸೀಲಿಯರಿ ಮೂಮೆಂಟ್. ದ ಟೈಪ್ ಆಫ್ ಮೂಮೆಂಟ್ ಅಕರ್ಸ್ ಇನ್ ಮೋಸ್ಟ್ ಆಫ್ ಅವರ್ ಇಂಟರ್ನಲ್ tubular organs that are lined by ciliatory epithelium. ನೋಡಿ ನಮ್ಮ ಇಂಟರ್ನಲ್ ಆರ್ಗನ್ಸಲ್ಲಿ ಬಹಳ ಮುಖ್ಯವಾಗಿ ಈ ಸೀಲಿಯೇಟೆಡ್ ಎಪಿಥೀಲಿಯಮ್ ಇದೆ. ದ ಅಬೌಟ್ ಟೂ ಮೂಮೆಂಟ್ಸ್ ಆರ್ ನೌನ್ ಆ್ಯಸ್ ನಾನ್ ಮಸ್ಕ್ಯುಲಾರ್ ಮೂಮೆಂಟ್ಸ್. ಟ್ರೇಕಿಯಲ್ ಮೂಮೆಂಟ್ ಏನಂತ ಹೇಳ್ತಿದ್ದೀವೋ, ಆಮೇಲೆ ಫೀಮೇಲ್ ಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಏನಂತ ಹೇಳ್ತಿದ್ದೀವೋ, ಅದೆಲ್ಲ ನಾನ್ ಮಸ್ಕ್ಯುಲಾರ್ ಮೂಮೆಂಟ್ಸ್ ಅಂತ ಕೂಡ ಕರಿತೀವಿ. ಸೊ ಮಸ್ಕ್ಯುಲಾರ್ ಮೂಮೆಂಟ್ಸ್ ಅಂದರೆ ಏನು? ಮೂಮೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ಮಸಲ್ಸ್. ನಾನ್ ಮಸ್ಕ್ಯುಲಾರ್ ಮೂಮೆಂಟ್ಸ್ ಅಂದರೆ ಮೂಮೆಂಟ್ಸ್ ದಟ್ ಡಸ್ ನಾಟ್ ಇನ್ವಾಲ್ವ್ ಮಸಲ್ಸ್. ನೆಕ್ಸ್ಟ್ ಥರ್ಡ್ ಒನ್, ಮಸ್ಕ್ಯುಲಾರ್ ಮೂಮೆಂಟ್. ಮೂಮೆಂಟ್ ವಿತ್ ದ ಹೆಲ್ಪ್ ಆಫ್ ಮಸಲ್ಸ್ ಈಸ್ ಕಾಲ್ಡ್ ಮಸ್ಕ್ಯುಲಾರ್ ಮೂಮೆಂಟ್. ಮಸಲ್ಸ್ನ ಸಹಾಯದಿಂದ, ಮಸಲ್ಸ್ ಅಂದರೆ ಸ್ನಾಯುಗಳ ಸಹಾಯದಿಂದ ಮೂಮೆಂಟ್ ಆದರೆ ಅದನ್ನು ಮಸ್ಕ್ಯುಲಾರ್ ಮೂಮೆಂಟ್ ಅಂತ ಕರಿತೀವಿ. ದೀಸ್ ಆರ್ ಬ್ರಾಟ್ ಅಬೌಟ್ ಬೈ ದ ಮೂಮೆಂಟ್ ಆಫ್ ಮಯೋಫಿಲಮೆಂಟ್ಸ್ ಪ್ಯಾಕ್ಡ್ ವಿತ್ ಇನ್ ದ ಮಸಲ್ ಫೈಬರ್. ಈ ಮಸ್ಕ್ಯುಲಾರ್ ಮೂಮೆಂಟ್ಸ್ ಎಲ್ಲಿಂದ ಆಗುತ್ತೆ ಅಂದರೆ, ಈ ಮಸ್ಕ್ಯುಲಾರ್ ಮೂಮೆಂಟ್ಸ್ ಬರುವುದು ಮಯೋಫಿಲಮೆಂಟ್ಸ್ ಅಂತ. ಈ ಮಯೋಫಿಲಮೆಂಟ್ಸ್ ನೋಡಿ, ಮಸ್ಕ್ಯುಲಾರ್ ಮೂಮೆಂಟ್ ಎಲ್ಲಿಂದ ಆಗುತ್ತೆ? ಮಯೋಫಿಲಮೆಂಟ್ಸಿಂದ ಬರುತ್ತೆ. ಮಯೋಫಿಲಮೆಂಟ್ಸ್ ಎಲ್ಲಿದೆ ಅಂದರೆ ಮಸಲ್ ಫೈಬರ್ಸಲ್ಲಿದೆ. ಮಯೋಫಿಲಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಮಸಲ್ ಫೈಬರ್ಸ್. ದ ಕಾಂಟ್ರಾಕ್ಟೈಲ್ ಪ್ರಾಪರ್ಟಿ. ಕಾಂಟ್ರಾಕ್ಟೈಲ್ ಅಂದರೆ ಯಾವ ರೀತಿ ಹೇಳ್ತೀವಿ ಅಂತಂದರೆ ಹಿಡಿದಿಟ್ಕೊಡೋದು, ಕಾಂಟ್ರಾಕ್ಟ್ ಅಂತ ಹೇಳ್ತೀವಲ್ಲ, ಹಿಡಿದಿಟ್ಕೊಡೋದು. ರಿಲ್ಯಾಕ್ಸ್ ಅಂದರೆ ಬಿಡೋದು, ಗೊತ್ತಾಗ್ತಿದೆಯಾ? ಸೊ ನೀವು ಬಲೂನ ಜೋರಾಗಿ ಪ್ರೆಸ್ ಮಾಡ್ತೀರಾ, ಅದು ಕಾಂಟ್ರಾಕ್ಟ್. ಹಾಗೆ ಬಿಟ್ಟರೆ ಅದನ್ನು ರಿಲ್ಯಾಕ್ಸ್ ಅಂತ ಕರಿತೀವಿ. ದ ಕಾಂಟ್ರಾಕ್ಟೈಲ್ ಪ್ರಾಪರ್ಟಿ ಆಫ್ ಮಸಲ್ಸ್ ಈಸ್ ಯೂಸ್ಡ್ ಎಫೆಕ್ಟಿವ್ಲಿ ಟು ಬ್ರಿಂಗ್ ಅಬೌಟ್ ದ ಮೂಮೆಂಟ್. ಕಾಂಟ್ರಾಕ್ಷನ್ ಜಾಸ್ತಿ ಆದಷ್ಟು ಮೂಮೆಂಟ್ ಏನಾಗ್ತಾ ಹೋಗುತ್ತೆ, ಚೆನ್ನಾಗಾಗುತ್ತೆ, ಅದೊಂದು ಪ್ರಾಪರ್ಟಿ ಅಂತ ಹೇಳ್ತಿದ್ದಾರೆ. ದಿಸ್ ಟೈಪ್ ಆಫ್ ಮೂಮೆಂಟ್ ಈಸ್ ಮೇಜರ್ಲಿ ಫೌಂಡ್ ಇನ್ ಮಲ್ಟಿಸೆಲ್ಯುಲರ್ ಆ್ಯನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್. ಈ ಥರ ಮಸ್ಕ್ಯುಲರ್ ಮೂಮೆಂಟ್ಸ್ನ ಮಲ್ಟಿಸೆಲ್ಯುಲರ್, ವಾಟ್ ಆಸ್ ಮಲ್ಟಿಸೆಲ್ಯುಲರ್? ಬಹುಕೋಶ ಜೀವಿಗಳು. ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂದರೆ ದ ಆರ್ಗ್ಯಾನಿಸಮ್ಸ್ ದಟ್ ಹ್ಯಾವಿಂಗ್ ಮೋರ್ ದ್ಯಾನ್ ಸಿಂಗಲ್ ಸೆಲ್, ದೇ ಆರ್ ಕಾಲ್ಡ್ ಮಲ್ಟಿಸೆಲ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್. ಈ ಮಸ್ಕ್ಯುಲರ್ ಮೂಮೆಂಟ್ಸ್ನ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸಲ್ಲಿ ನೋಡ್ತಾ ಹೋಗ್ತೀವಿ. ದೆನ್ ಈಗ ನೋಡಿ ಲೋಕೋಮೋಷನ್ ಅಂತ ಅಂದ್ರೇನು, ಸಿಂಪಲ್ ಹೇಳ್ತೀನಿ ಕೇಳಿ.
ಮೂಮೆಂಟು ಪ್ಲ್ಯಾಂಟ್ಸಲ್ಲೂ ಆಗುತ್ತೆ, ಆ್ಯನಿಮಲ್ಸಲ್ಲೂ ಆಗುತ್ತೆ. ಬಟ್ ಲೋಕೋಮೋಷನ್ ಈಸ್ ಸೀನ್ ಓನ್ಲಿ ಇನ್ ಆ್ಯನಿಮಲ್ಸ್. ಈ ಲೋಕೋಮೋಷನ್ ಅಂತ ಏನಿದೆಯೋ ಅದು ಆ್ಯನಿಮಲ್ಸಲ್ಲಿ ಮಾತ್ರ ನೋಡ್ತೀವಿ, ಪ್ಲ್ಯಾಂಟ್ಸಲ್ಲಿ ನೋಡೋದಿಲ್ಲ. ಸೊ ನಾನು ಇಲ್ಲಿಂದ ಹೊರಗಡೆ ಹೋಗ್ತದೆ ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತೀನಲ್ಲ, ಅದನ್ನು ಲೋಕೋಮೋಷನ್ ಅಂತ ಕರಿತೀವಿ. ಸಿಂಪಲ್ ಗೊತ್ತಾಗ್ತಿದೆಯಾ? ಈಗ ನೀವು ಬುಕ್ಸ್ ಕೂತ್ಕೊಂಡು ಬರಿತಾ ಇದ್ದೀರಾ, ಬರೀತಿದ್ದವರು ಒಳಗಡೆ ಹೋಗ್ಬಿಟ್ಟು ಒಂದು ಲೋಟ ನೀರು ಕುಡಿದು ಮತ್ತೆ ಹಿಂಗೆ ಹೊರಗಡೆ ಬಂದು ಕೂತ್ಕೊಳ್ತೀರಲ್ಲ ನಿಮ್ಮ ಬುಕ್ಸ್ ಇರೋ ಜಾಗಕ್ಕೆ, ಅದೇ ಲೋಕೋಮೋಷನ್. ಇಟ್ ಈಸ್ ಅ ಮೂಮೆಂಟ್. ಇದು ಒಂದು ಮೂಮೆಂಟೇ ಆಫ್ ಆ್ಯನಿಮಲ್ ಆ್ಯಸ್ ಅ ಹೋಲ್ ಫಾರ್ಮ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ನೋಡಿ, ಇಲ್ಲಿಂದ ನೀವು ಹೊರಗಡೆ ಹೋಗ್ತಿರಲ್ಲ, ಅದು ಲೋಕೋಮೋಷನ್. ನೀವು ಕೂತಿರೋ ಜಾಗದಲ್ಲೇ ಕೈಕಾಲು ಅಲ್ಲಾಡಿಸಿದ್ರೆ ಅದು ಮೂಮೆಂಟ್. ದೀಸ್ ಆರ್ ವಾಲಂಟರಿ ಮೂಮೆಂಟ್ಸ್. ನೀನು ಎದ್ದೋಗಬಾರ್ದು ಅಂತ ನೀವು ಡಿಸೈಡ್ ಮಾಡ್ತೀರೋ. ಸೊ ದಟ್ ಈಸ್ ಅ ವಾಲಂಟರಿ ಆ್ಯಕ್ಷನ್. ಸೊ ಲೋಕೋಮೋಷನ್ ಈಸ್ ಅ ವಾಲಂಟರಿ ಆ್ಯಕ್ಷನ್, ವೆರಾಸ್ ಮೂಮೆಂಟ್ ಈಸ್ ಅ ಇನ್ವಾಲಂಟರಿ. ಯಾಕಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೂದಲು ಹತ್ರ ನೀವು ಕೆರ್ಕೋಬಹುದು, ಗೊತ್ತಾಗ್ತಿದೆಯಾ? ಅಥವಾ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕೈಕಾಲನ್ನಲ್ಲಾಡಿಸ್ಬೋದು. ಅದೆಲ್ಲ ಇನ್ವಾಲಂಟರಿ ಆಗ್ತಾ ಬರುತ್ತೆ. These are voluntary movements that results in the change of place or location. ಅಂದರೆ ಲೋಕೋಮೋಷನಿಂದ ಏನಾಗುತ್ತೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಇಟ್ ರಿಕ್ವೈರ್ಸ್ ಎ ಪರ್ಫೆಕ್ಟ್ ಕೋಆರ್ಡಿನೇಟೆಡ್ ಆ್ಯಕ್ಟಿವಿಟಿ ಆಫ್ ಮಸ್ಕ್ಯುಲಾರ್, ಸ್ಕೆಲಿಟಲ್ ಆ್ಯಂಡ್ ನ್ಯೂರಲ್ ಸಿಸ್ಟಮ್. ಅಂದರೆ ಈ ಲೋಕೋಮೋಷನ್ ಆಗಬೇಕು ಅಂದರೆ ಆ್ಯಕ್ಟಿವಿಟಿ ಬೇಕು. ಏನೇನು ಆ್ಯಕ್ಟಿವಿಟಿ ಬೇಕು ಅಂದರೆ ಸ್ಕೆಲಿಟಲ್ ಆ್ಯಕ್ಟಿವಿಟಿ ಮತ್ತು ನ್ಯೂರಲ್ ಸಿಸ್ಟಮ್ನ ಆ್ಯಕ್ಟಿವಿಟಿ ನಡಿಬೇಕು. ಲೋಕೋಮೋಷನ್ ಟೇಕ್ಸ್ ಪ್ಲೇಸ್ ಸೆವರಲ್ ಫಾರ್ಮ್ಸ್ ಸಚ್ ಆಸ್ ವಾಕಿಂಗ್. ಯಾವ್ಯಾವ ರೀತಿ ಲೋಕೋಮೋಷನ್ ಆಗುತ್ತೆ ಅಂದರೆ ವಾಕಿಂಗ್ ನಡೆದಾಡೋದು, ರನ್ನಿಂಗ್ ಓಡೋದು, ಫ್ಲೈಯಿಂಗ್ ಹಾರೋದು, ಸ್ವಿಮ್ಮಿಂಗ್ ಈಜೋದು, ಅಥವಾ ಅನೇಕ ಫಾರ್ಮ್ಸ್ಗಳಿವೆ. ಸೊ ಲೋಕೋಮೋಷನ್ ಈಸ್ ಸೀನ್ ಇನ್ ಸೆವರಲ್ ಫಾರ್ಮ್ಸ್ ವಿಚ್ ಇನ್ಕ್ಲೂಡ್ಸ್ ವಾಕಿಂಗ್, ರನ್ನಿಂಗ್, flying, swimming and others etc. Then advantages of locomotion. ಈ ಲೋಕೋಮೋಷನ್ ಆಗೋದ್ರಿಂದ ಏನೇನು ಅಡ್ವಾಂಟೇಜಸ್ಗಳಿವೆ, ಲಾಭಗಳೇನಿವೆ ಅಂದರೆ, ಫಸ್ಟ್ ಪಾಯಿಂಟ್, ಇಟ್ ಹೆಲ್ಪ್ಸ್ ಇನ್ ಆ್ಯನಿಮಲ್ ಟು ಸರ್ಚ್ ಆಫ್ ಫುಡ್, ಶೆಲ್ಟರ್, ಮೇಟ್, ಟು ಎಸ್ಕೇಪ್ ಫ್ರಮ್ ಎನಿಮೀಸ್, ಪ್ರಿಡೇಟರ್ಸ್. ಅಂದರೆ ಲೋಕೋಮೋಷನಿಂದ ಏನಾಗುತ್ತೆ, ಪ್ರಾಣಿಗಳಲ್ಲಿ ಅಂದರೆ ಆಹಾರ ಹುಡುಕೋದಕ್ಕೆ ಸಹಾಯ ಮಾಡುತ್ತೆ. ಮನೆಗಳಲ್ಲಿ ವಾಸ ಮಾಡೋದಕ್ಕೆ, ಒಂದು ಮನೆಯಿಂದ ಇನ್ನೊಂದು ಮನೆ ಮೂವ್ ಆಗ್ಬೋದು, ಅಥವಾ ಆ ಮನೆ ಸರಿ ಇಲ್ಲ ಅಂತಂದರೆ ಪ್ರಾಣಿಗಳು ವಾತಾವರಣ ಬದಲಾದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಿ ಅಲ್ಲಿ ವಾಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೇಟ್, ತನ್ನ ಪಾರ್ಟ್ನರ್ನ ಹುಡುಕೋದಕ್ಕೆ, ಸೆಕ್ಷುವಲ್ ರಿಪ್ರೊಡಕ್ಷನಿಗೆ ಪಾರ್ಟ್ನರ್ನ ಹುಡುಕೋದಕ್ಕೆ ಸಹಾಯ ಮಾಡುತ್ತೆ. ಟು ಎಸ್ಕೇಪ್ ಫ್ರಮ್ ದ ಎನಿಮೀಸ್ ಆರ್ ಪ್ರಿಡೇಟರ್ಸ್. ಯಾರೋ ಒಬ್ಬ ಪ್ರಿಡೇಟರ್ ಅಂದರೆ ದಾಳಿಕೋರರು ಅಂತ. ಈಗ ಹುಲಿ ಮತ್ತು ಮೊಲ ಇದೆ, ಲಯನ್ ಆ್ಯಂಡ್ ರ್ಯಾಬಿಟ್ ಇದೆ ಅಂದರೆ ಲಯನ್ ಏನಾಗುತ್ತೆ, ಪ್ರಿಡೇಟರ್ ಆಗುತ್ತೆ. ರ್ಯಾಬಿಟ್ ಏನಾಗುತ್ತೆ, ಪ್ರೇ ಆಗುತ್ತೆ. ಸೊ ರ್ಯಾಬಿಟ್ ಏನು ಮಾಡಬೇಕು, ಲಯನಿಂದ ತಪ್ಪಿಸ್ಕೋಬೇಕು ಅಂದರೆ ಓಡೋಗಬೇಕು. ಸೊ ಓಡೋಗಬೇಕು ಅಂದರೆ ಅಲ್ಲಿ ಮೂಮೆಂಟ್ ಆಗಲೇಬೇಕು. ಟು ಲೊಕೇಟ್ ಸೂಟಬಲ್ ಏರಿಯಾಸ್ ಫಾರ್ ಬ್ರೀಡಿಂಗ್ ಆರ್ ಟು ಡಿಸ್ಪರ್ಸ್ ನ್ಯೂ ಲೊಕೇಶನ್. ಅಂದರೆ ತನ್ನ ಮೊಟ್ಟೆಗಳನ್ನು, ತನ್ನ ಮರಿಗಳನ್ನು ಇಡೋದಕ್ಕೆ ಒಳ್ಳೆ ಜಾಗ ಹುಡುಕಬೇಕು ಅಂದರೆ ಕೂಡ ಮೂಮೆಂಟ್ ಆಗಬೇಕು. ಮೆಥಡ್ಸ್ ಆಫ್ ಲೋಕೋಮೋಷನ್ ಆಗಬೇಕು. ಮೆಥಡ್ಸ್ ಆಫ್ ಲೋಕೋಮೋಷನ್ ಇನ್ ಆ್ಯನಿಮಲ್ಸ್ ವೇರಿ ವಿತ್ ದೇರ್ ಹ್ಯಾಬಿಟ್ಯಾಟ್ಸ್ ಆ್ಯಂಡ್ ಡಿಮ್ಯಾಂಡ್ ಆಫ್ ಸಿಚುವೇಶನ್. ಅಂದರೆ ಲೋಕೋಮೋಷನ್ ಜೀವಿಗಳಲ್ಲಾಗುತ್ತಲ್ಲ, ಅದು ಇಟ್ಸ್ ವೇರಿ, ಒಂದೊಂದು ಜೀವಿಗಳಿಗೂ ಒಂದೊಂದು ರೀತಿ ಏನಾಗಿರುತ್ತೆ, ಬೇರೆ ಬೇರೆ ಇರುತ್ತೆ ಅಂತ ಹೇಳ್ತೀವಿ. ಸೊ ನಾವು ಕೇಳಿರ್ಬೋದು ಬರ್ಡ್ ಸ್ಯಾಂಚುರಿ, ಪಕ್ಷಿಧಾಮಗಳಲ್ಲಿ ಕೆಲವೊಂದು ಸೀಸನಲ್ಲಿ ಬೇರೆ ದೇಶದಿಂದ ಪಕ್ಷಿಗಳು ಇಲ್ಲಿ ಬಂದು ಸಂತಾನೋತ್ಪತ್ತಿ ಮಾಡುತ್ತೆ. ಅದು ಕೂಡ ಲೋಕೋಮೋಷನ್, ಯಾಕಂದರೆ ಅಲ್ಲಿ ಎನ್ವಿರಾನ್ಮೆಂಟ್ ಸರಿ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆ ಕಡೆಯಿಂದ ನಮ್ಮ ಕಡೆ ಬಂದು ಏನಾಗುತ್ತೆ ಅಂದರೆ ನಮ್ಮ ಪ್ರದೇಶಗಳಲ್ಲಿ ಏನು ಮಾಡುತ್ತೆ, ಬಂದು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಅದಾಗ್ತದೆ. ದಟ್ ಈಸ್ ಆಲ್ಸೋ ಲೋಕೋಮೋಷನ್. ಮೂಮೆಂಟ್ ಅಂತ ಅಂದರೆ ಲೋಕೋಮೋಷನ್ ಇಟ್ ಈಸ್ ಅ ಟೈಪ್ ಆಫ್ ಮೂಮೆಂಟ್. ನೆನಪಿರಲಿ, ಲೋಕೋಮೋಷನ್ ಅನ್ನೋದು ಒಂದು ರೀತಿಯ ಮೂಮೆಂಟ್, ಬಟ್ ಅಲ್ಲಿ ಏನಾಗ್ತಿದೆ, ಡಿಸ್ಪ್ಲೇಸ್ಮೆಂಟ್ ಆಗ್ತಿದೆ. ಬಟ್ ಮೂಮೆಂಟಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗೋದಿಲ್ಲ. ಡಿಫರೆನ್ಸ್ ಬಿಟ್ವೀನ್ ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್. ಲೋಕೋಮೋಷನ್ಗೂ ಮತ್ತು ಮೂಮೆಂಟ್ಗೂ ಏನೇನು ಡಿಫರೆನ್ಸ್? ಫಸ್ಟ್ ಪಾಯಿಂಟ್ ನೋಡಿ, ಲೋಕೋಮೋಷನ್ ಮೂವಿಂಗ್ ಅವೇ ಫ್ರಮ್ ದ ಒರಿಜಿನಲ್ ಪೊಸಿಷನ್ ಆಫ್ ಎನ್ ಆರ್ಗ್ಯಾನಿಸಮ್ ಈಸ್ ಲೋಕೋಮೋಷನ್. ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆದರೆ ಅದನ್ನು ಲೋಕೋಮೋಷನ್ ಅಂತ ಕರಿತೀವಿ. ಅದೇ ಮೂಮೆಂಟ್ ಅಂದ್ರೇನು? ಮೂಮೆಂಟ್ ಕ್ಯಾನ್ ಹ್ಯಾಪನ್ ವಿತ್ ಆರ್ ವಿತೌಟ್ ಇನ್ವಾಲ್ವಿಂಗ್ ಅವೇ ಫ್ರಮ್ ಎನ್ ಆರ್ಗ್ಯಾನಿಸಮ್ಸ್ ಒರಿಜಿನಲ್ ಪೊಸಿಷನ್. ನೀವು ಗೊತ್ತಾಗ್ತಿದೆಯಾ, ಕತ್ತಲ್ಲಿ ಆಡಿಸೋದು, ಕಿವಿಯಲ್ಲಿ ಆಡಿಸೋದು, ಗೊತ್ತಾಗ್ತಿದೆ, ಕೈ ಬೆರಳುಗಳನ್ನು ಆಡಿಸೋದು, ಅದು ಮೂಮೆಂಟ್. ಲೋಕೋಮೋಷನ್ ಇಟ್ ಈಸ್ ಅ ವಾಲಂಟರಿ ಪ್ರೋಸೆಸ್.
ಲೊಕೊಮೋಷನ್ ಅಂತ ಏನಿದೆಯೋ ಅದು ವಾಲೆಂಟರಿ ಪ್ರೋಸೆಸ್ ಆದರೆ ಮೂಮೆಂಟ್ ದೇ ಮೇ ಬಿ ವಾಲೆಂಟರಿ ಆರ್ ಇಟ್ ಮೇ ಬಿ ಇನ್ವಾಲೆಂಟರಿ. ಅದಾಗ್ತದೆಯಾ? ಮೂಮೆಂಟ್ ವಾಲೆಂಟರಿನಾದರೂ ಆಗಿರಬಹುದು, ಇನ್ವಾಲೆಂಟರಿನೂ ಆಗಿರ್ಬೋದು. ನಮ್ಮ ದೇಹದಲ್ಲಿ ಹಾರ್ಟ್ ಯಾವಾಗಲೂ ಬೀಟ್ ಆಗ್ತಾ ಇದೆ, ಅದೇ ಪ್ಲೇಸಲ್ಲೇ ಇದೆ ಅಲ್ವಾ? ಗೊತ್ತಾಗ್ತಿದೆಯಾ? ದೆನ್ ಲೊಕೊಮೋಷನ್ ಟೇಕ್ಸ್ ಪ್ಲೇಸ್ ಅಟ್ ದಿ ಆರ್ಗ್ಯಾನಿಸಮ್ ಲೆವೆಲ್. ಜೀವಿಗಳಲ್ಲಿ ಲೊಕೊಮೋಷನ್ ಆಗುತ್ತೆ. ಈಗ ನಾನು ಎದ್ದೋದ್ರೆ ನನ್ನ ಲೊಕೊಮೋಷನ್ ಆಯಿತು, ನಾನು ಕೂತ್ಕೊಂಡ್ರೆ ಲೊಕೊಮೋಷನ್ ನಡೆಯೋದಿಲ್ಲ. ಬಟ್ ಮೂಮೆಂಟ್ ಹಾಗಲ್ಲ. ಮೂಮೆಂಟ್ ಟೇಕ್ಸ್ ಪ್ಲೇಸ್ ಅಟ್ ದ ಬಯೋಲಾಜಿಕಲ್ ಲೆವೆಲ್. ನಾವು ಹುಟ್ತಾನೆ ಮೂಮೆಂಟ್ ಶುರು ಆಗ್ತಾ ಬರುತ್ತೆ ನಮ್ಮ ದೇಹದ ಅಂಗಗಳಲ್ಲೆಲ್ಲ. ಅದಾಗ್ತಿದೆಯಾ? ಲೊಕೊಮೋಷನ್ ಡಸ್ ನಾಟ್ ನೆಸೆಸರಿಲಿ ರಿಕ್ವೈರ್ ಎನರ್ಜಿ. ಲೊಕೊಮೋಷನಿಗೆ ಎನರ್ಜಿ ಅವಶ್ಯಕತೆ ಇಲ್ಲ, ಬಟ್ ಮೂಮೆಂಟ್ಸ್ ರಿಕ್ವೈರ್ ಎನರ್ಜಿ. ಮೂಮೆಂಟ್ ಆಗಬೇಕು ಅಂದರೆ ಅಲ್ಲಿ ಎನರ್ಜಿಯ ಅವಶ್ಯಕತೆ ಇದೆ. ದೆನ್ ಮಸಲ್ಸ್. ಈಗ ಮಸಲ್ಸ್ ಅಂತ ಬರೋಣ, ಸ್ನಾಯುಗಳು. ದೇರ್ ಆರ್ muscles are made up of highly specialized thin and elongated cells called muscle fibers. ಮಸಲ್ಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಮಸಲ್ಸ್ ಆರ್ ಮೇಡ್ ಅಪ್ ಆಫ್ ಮಸಲ್ ಫೈಬರ್ಸ್. ದೀಸ್ ಮಸಲ್ ಫೈಬರ್ಸ್ ಆರ್ ಥಿನ್ ಆ್ಯಂಡ್ ಎಲಾಂಗೇಟೆಡ್. ಈ ಮಸಲ್ ಫೈಬರ್ಸ್ ತೆಳ್ಳಗಿರುತ್ತೆ ಮತ್ತು ಉದ್ದ ಇರುತ್ತೆ. ಮಸಲ್ಸ್ ಅರೈಸಸ್ ಫ್ರಮ್ ದಿ ಎಂಬ್ರಿಯಾನಿಕ್ ಮೀಸೋಡರ್ಮ್. ನೋಡಿ, ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಅಂತ ಕೇಳಿದೀವಲ್ವಾ? ಸೊ ಈ ಮೀಸೋಡರ್ಮಿಂದ ಏನಾಗುತ್ತೆ, ಮಸಲ್ಸ್ ಏನಾಗ್ತಾ ಹೋಗುತ್ತೆ, ಫಾರ್ಮ್ ಆಗ್ತಾ ಬರುತ್ತೆ. ಇಟ್ ಮೇಕ್ಸ್ ಅಬೌಟ್ 40-50% ಆಫ್ ಹ್ಯೂಮನ್ ಬಾಡಿ ವೆಯ್ಟ್. ನಮ್ಮ ದೇಹದಲ್ಲಿ 40-50% ನಮ್ಮ ದೇಹದ ತೂಕದಲ್ಲಿ ಮಸಲ್ಸ್ನ ಪಾಲಿದೆ ಅಂತ ಹೇಳ್ತೀವಿ. ಮಸಲ್ಸ್ನ ಪ್ರಾಪರ್ಟಿಗಳೇನು, ಸ್ಪೆಷಲ್ ಪ್ರಾಪರ್ಟೀಸ್, ಲಕ್ಷಣಗಳೇನು? ಕಾಂಟ್ರಾಕ್ಟಬಿಲಿಟಿ. The cells of muscles can be shortened considerably and return to the original relaxed state. ಅಂದರೆ ಈ ಮಸಲ್ಸಲ್ಲಿ ಏನಾಗುತ್ತೆ, ಕುಗ್ತಾ ಹೋಗುತ್ತೆ, ಆಮೇಲೆ ರಿಲ್ಯಾಕ್ಸ್ ಆದರೆ ನಾರ್ಮಲ್ ಪೊಸಿಷನಿಗೆ ಬರುತ್ತೆ. ಅದನ್ನು ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಎಕ್ಸೈಟಬಿಲಿಟಿ. ಇಟ್ ಈಸ್ ಡ್ಯೂ ಟು ಎನರ್ಜಿ ಸ್ಟೋರ್ಡ್ ಇನ್ ದಿ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಪ್ಲಾಸ್ಮಾ ಮೆಂಬ್ರೇನ್. ಎಕ್ಸೈಟಬಿಲಿಟಿ ಅಂತ ಅಂದರೆ ಎನರ್ಜಿ ಸ್ಟೋರ್ಡ್ ಆದಾಗ ಏನಾಗುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲಿ ಅಂದರೆ ಪ್ಲಾಸ್ಮಾ ಮೆಂಬ್ರೇನಲ್ಲಿ. ಅದನ್ನು ಎಕ್ಸೈಟಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ಸೊ ಕಾಂಟ್ರಾಕ್ಟಬಿಲಿಟಿ ಆ್ಯಂಡ್ ಎಕ್ಸೈಟಬಿಲಿಟಿ ಆರ್ ದ ಟೂ ಸ್ಪೆಷಲ್ ಪ್ರಾಪರ್ಟೀಸ್ ಆಫ್ ಮಸಲ್ ಫೈಬರ್ಸ್ ಆರ್ ಮಸಲ್ಸ್. ನೋಟ್, ಕೆಲವೊಂದು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಮಸಲ್ ಟಿಶ್ಯೂ ಆರ್ ದ ಮೋಸ್ಟ್ ಅಬಂಡೆಂಟ್ ಟಿಶ್ಯೂ ಇನ್ ಮೋಸ್ಟ್ ಆಫ್ ದಿ ಆ್ಯನಿಮಲ್ಸ್. ಮಸಲ್ ಟಿಶ್ಯೂ ಅನೇಕ ಪ್ರಾಣಿ ಪಕ್ಷಿಗಳಲ್ಲಿ, ಜೀವಿಗಳಲ್ಲಿ ಏನಾಗಿದೆ ಅಂದರೆ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ 639 ಸಪರೇಟ್ ಮಸಲ್ಸ್ ಆರ್ ಬ್ರಿಂಗ್ ಅಬೌಟ್ ದ ಮೂಮೆಂಟ್ ಇನ್ ಮೆಜಾರಿಟಿ ಆಫ್ ದಿ ಆ್ಯನಿಮಲ್ಸ್. ನಮ್ಮ ದೇಹದಲ್ಲಿ 639 ಮಸಲ್ಸ್ ಇದೆ, 206 ಬೋನ್ಸ್ಗಳಿವೆ, ನೆನಪಿರಲಿ. 206 bones, 639 muscles. The study of muscles is known as myology. ಮಸಲ್ಸ್ನ ಬಗ್ಗೆ ಸ್ಟಡಿ ಮಾಡೋದನ್ನು ಮಯೋಲಜಿ ಅಂತ ಕರಿತೀವಿ. ಮಸಲ್ಸ್ ಆಫ್ ಐರಿಸ್ ಆ್ಯಂಡ್ ಸೀಲಿಯರಿ ಬಾಡಿ ಆರ್ ಎಂಡೋಡರ್ಮಲ್ ಇನ್ ಒರಿಜಿನ್. ನಾವು ಆವಾಗಲೇ ಹೇಳಿದ್ವಿ, ಎಲ್ಲ ಮಸಲ್ಸ್ ಕೂಡ ಮೀಸೋಡರ್ಮಲ್ ಇನ್ ಒರಿಜಿನ್ ಅಂತ ಹೇಳಿದ್ರೆ, ಈ ಎರಡು ಮಸಲ್ಸ್ ಆಫ್ ಐರಿಸ್ ಅಂದರೆ ಕಣ್ಣಿನ ಭಾಗದಲ್ಲಿರುವುದು, ಆಮೇಲೆ ಸೀಲಿಯರಿ ಮಸಲ್ಸ್ ಏನಿದೆಯೋ ದೇ ಆರ್ ಕಮ್ ಫ್ರಮ್ ಎಂಡೋಡರ್ಮ್ ಅಂದರೆ ದೇ ಆರ್ ಕಮ್ ಫ್ರಮ್ ಎಕ್ಟೋಡರ್ಮ್ ಅಂದರೆ ಔಟರ್ ಮೋಸ್ಟ್ ಲೇಯರ್. ectoderm outer, mesoderm middle, endoderm innermost layer. So muscles of iris and ciliary body muscles, they are found from ectodermal in origin. Then types of muscles. Muscles ಅಲ್ಲಿ ಎಷ್ಟು ರೀತಿಗಳಿವೆ? Muscles are classified using different criteria. ಮಸಲ್ಸ್ನ ಬೇರೆ ಬೇರೆ ಕ್ರೈಟೀರಿಯಾ ಮೇಲೆ ಕ್ಲಾಸಿಫೈ ಮಾಡ್ತಾ ಬಂದಿದ್ದೀವಿ. ಯಾವ್ಯಾವ ಕ್ರೈಟೀರಿಯಾ, ಯಾವ್ಯಾವುದ್ರ ಮೇಲೆ ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಅಂದರೆ ಬೇಸ್ಡ್ ಆನ್ ಲೊಕೇಶನ್, ಎಲ್ಲಿದೆ ಅನ್ನೋದ್ರ ಮೇಲೆ, ಅಪಿಯರೆನ್ಸ್ ಯಾವ ರೀತಿ ಅನ್ನೋದ್ರ ಮೇಲೆ, ದ ನೇಚರ್ ಆಫ್ ರೆಗ್ಯುಲೇಷನ್ ಆಫ್ ದೇರ್ ಆ್ಯಕ್ಟಿವಿಟೀಸ್ ಯಾವ ರೀತಿ ತನ್ನ ಕೆಲಸವನ್ನು ಮಾಡುತ್ತೆ ಅನ್ನೋದ್ರ ಮೇಲೆ. ದೇರ್ ಆರ್ 3 types ಆಫ್ ಮಸಲ್ಸ್ ಆರ್ ಫೌಂಡ್. ಒನ್ ಈಸ್ skeletal muscle, second one is visceral muscles and third one is cardiac muscle. ಸೊ ಫಸ್ಟ್ ನೋಡಿ, 3 ಮಸಲ್ಸ್ಗಳಿವೆ. ಮೊದಲನೇದು ಕಾರ್ಡಿಯಾಕ್ ಮಸಲ್. ಇಟ್ ಈಸ್ ಕಾರ್ಡಿಯಾಕ್ ಅಂದರೆ ಹಾರ್ಟ್, ಕಾರ್ಡಿಯಾಲಜಿ ಅಂದರೆ ಹಾರ್ಟ್. ಸೊ ದಿಸ್ ಆರ್ ಫೌಂಡ್ ಇನ್ ಹಾರ್ಟ್. ನೀವು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಿದ್ದೀರಾ, ಮತ್ತು ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ. ದೆನ್ ಸ್ಕೆಲಿಟಲ್ ಮಸಲ್ಸ್, ದೇ ಆರ್ ಫೌಂಡ್ ಇನ್ ದಿ ಸ್ಕೆಲಿಟಲ್ ಪೋರ್ಷನ್. ದೆನ್ ಸ್ಮೂತ್ ಮಸಲ್ಸ್, ದೇ ಆರ್ ಫೌಂಡ್ ಇನ್ ದಿ ಸ್ಮೂತ್ ಪಾರ್ಟ್ ಆಫ್ ದಿ ಬಾಡಿ, ದಟ್ ಈಸ್ ಅಲಿಮೆಂಟರಿ ಕೆನಾಲ್
and it includes the small intestine, liver. Okay, first one is skeletal or smooth muscle. It function associated with skeleton of an organism. ನಮ್ಮ skeletal tissue ಜೊತೆ ಈ skeletal muscles ಏನಾಗ್ತಾ ಹೋಗುತ್ತೆ, ವರ್ಕ್ ಇರುತ್ತೆ. Under the microscope they have striped appearance, hence it is known as striped muscles. ನೋಡಿ ಇಲ್ಲಿ skeletal muscles ನೋಡ್ತಾ ಇದ್ರೆ ನಿಮಗೆ ಬ್ಯಾಂಡ್ಸ್ ಕಾಣ್ತಾ ಇದೆ, ಲೈನ್ಸ್ ಕಾಣ್ತಿದೆ ಅಲ್ವಾ. ಸೊ ದೇ ಆರ್ ನೌನ್ ಆಸ್ ಸ್ಟ್ರೈಟ್ ಲೈನ್, ದೇ ಆರ್ ನೌನ್ ಆಸ್ ಬ್ಯಾಂಡ್ಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಬ್ಯಾಂಡ್ಸ್ ಇರೋದ್ರಿಂದ ಇದನ್ನು ಸ್ಟ್ರೈಟೆಡ್ ಮಸಲ್ಸ್ ಅಂತ ಕೂಡ ಕರಿತೀವಿ. ದೀಸ್ ಆರ್ ವಾಲಂಟರಿ ಮಸಲ್ಸ್. ದೇ ಆರ್ ಫೌಂಡ್ ಇನ್ ದಿ ವಾಲಂಟರಿ ಕಂಟ್ರೋಲ್ ಆಫ್ ನರ್ವಸ್ ಸಿಸ್ಟಮ್. ಇವು ವಾಲಂಟರಿ ಮಸಲ್ಸ್, ತಂತಾನೆ ಕೆಲಸ ಮಾಡೋದಿಲ್ಲ. ವಾಲಂಟರಿ ನಾವೇನಾದ್ರು ಆ್ಯಕ್ಷನ್ ಮಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ಸ್ಕೆಲೆಟಲ್ ಮಸಲ್ಸ್ ಏನಾಗುತ್ತೆ, ವರ್ಕ್ ಆಗುತ್ತೆ. The major component of muscles is water, and potassium is the most abundant mineral element. ಇಲ್ಲಿ ಮೇಜರ್ ಆಗಿ ಏನೇನು ಇರುತ್ತೆ ಅಂದರೆ ವಾಟರ್ ಇರುತ್ತೆ ಮತ್ತು ಪೊಟ್ಯಾಷಿಯಮ್ ಇರುತ್ತೆ. They are primarily involved in the locomotory action and change of the body postures. ಈ skeletal muscles ಅಥವಾ striated muscles ಏನಕ್ಕೆ ಇನ್ವಾಲ್ವ್ ಆಗುತ್ತೆ ಅಂದರೆ ಬಾಡಿ ಪೋಸ್ಚರ್ಸ್ನ ಚೇಂಜ್ ಮಾಡೋದಕ್ಕೆ ಮತ್ತು ಲೋಕೋಮೋಟರಿ ಆ್ಯಕ್ಷನ್ಸ್ನ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. Then visceral muscles or smooth muscles, they are found in the inner wall of halo. Visceral ಅಂದರೆ internal organs of the body that includes alimentary canal, reproductive tract, etc. They do not exhibit any striation. ಇಲ್ಲಿ ಲೈನ್ಸ್ಗಳಿರೋದಿಲ್ಲ, hence that is smooth in appearance, hence it is called smooth muscles, or it is also called non-striated muscles. They are known for involuntary actions in the body, and they are not under the voluntary or direct control of the nervous system. ಅಂದರೆ ಈ ಸ್ಮೂತ್ ಮಸಲ್ಸ್ ಏನಿದೆಯೋ ಇದು ಇನ್ವಾಲಂಟರಿ ಮಸಲ್ಸ್. ನೋಡಿ, ಅಲಿಮೆಂಟ್ರಿ ಕೆನಾಲ್ ನಾವು ಕೆಲಸ ಮಾಡು ಅಂದರೆ ಕೆಲಸ ಮಾಡುತ್ತಾ ಇಲ್ಲ, ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾನೆ ಇರುತ್ತಲ್ವ. ಸೊ ಹಾಗಾಗಿ ಇದನ್ನು ಇನ್ವಾಲಂಟರಿ ಆ್ಯಕ್ಷನ್ ಅಂತ ಕರಿತೀವಿ. ಇನ್ವಾಲಂಟರಿ ಆ್ಯಕ್ಷನ್ ಅಂದರೆ ದಿ ಆ್ಯಕ್ಷನ್ ದಟ್ ಈಸ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ ಅವರ್ಸ್, ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ಅದು ಇನ್ವಾಲಂಟರಿ. ದೇ ಅಸಿಸ್ಟ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್. ಇದು ಮೆಟೀರಿಯಲ್ಸ್ನ ವಸ್ತುಗಳನ್ನು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಎಕ್ಸಾಂಪಲ್, ಮೂಮೆಂಟ್ ಆಫ್ ಫುಡ್ ಥ್ರೂ ಡೈಜೆಸ್ಟಿವ್ ಟ್ರ್ಯಾಕ್ ಆ್ಯಂಡ್ ಗ್ಯಾಮಿಟ್ಸ್ ಥ್ರೂ ಜೆನೈಟಲ್ ಟ್ರ್ಯಾಕ್. ಅಂದರೆ ಆಹಾರನ ಡೈಜೆಸ್ಟಿವ್ ಸಿಸ್ಟಮ್ಗೆ ಪಾಸ್ ಆಗುತ್ತಲ್ಲ, ಅದು ಕೂಡ ಇನ್ವಾಲಂಟರಿ ಸ್ಮೂತ್ ಮಸಲ್ ಆ್ಯಕ್ಷನ್ನೇ. ಆಮೇಲೆ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಗ್ಯಾಮಿಟ್ಸ್ ಟ್ರಾನ್ಸ್ಫರ್ ಆಗಬೇಕು ಮೇನ್ಲಿ. ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮೇಯ್ನಾಗಿ ಮತ್ತು ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟ್ಸ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದು ಕೂಡ ಸ್ಮೂತ್ ಮಸಲ್ ಆ್ಯಕ್ಷನ್ ದಟ್ ಈಸ್ ಇನ್ವಾಲಂಟರಿ ಇನ್ ನೇಚರ್. ದೆನ್ ಕಾರ್ಡಿಯಾಕ್ ಮಸಲ್ಸ್ ನಮಗೆ ಜನರಲಾಗಿ ಗೊತ್ತಿದೆ. ಕಾರ್ಡಿಯಾಕ್ ಅಂದರೆ ಹಾರ್ಟ್. ದ ಮಸಲ್ಸ್ ದಟ್ ಆರ್ ಫೌಂಡ್ ಇನ್ ದ wall of heart in walls of large vein, that is pulmonary veins and superior vena cava. So where these veins are enter into heart, they are striated and involuntary in nature. ಈ ಕಾರ್ಡಿಯಾಕ್ ಮಸಲ್ಸ್ ವಾಲಂಟರಿ ಮಸಲ್ಸ್ ಅಲ್ಲ, ಇವು ಹಾರ್ಟಲ್ಲಿರುತ್ತೆ, ಮೇನ್ಲಿ ಸುಪೀರಿಯರ್ ವೆನ ಕವಾ ಮತ್ತು ಪಲ್ಮನರಿ ವೇನ್ಸಲ್ಲಿರುತ್ತೆ. ಇವು ಇನ್ವಾಲಂಟರಿ, ನಾಟ್ ಇನ್ ದ ಕಂಟ್ರೋಲ್ ಆಫ್ ಹ್ಯೂಮನ್ ಬಾಡಿ. Oblique bands and intercalated discs are the characteristic feature. ಈ ಕಾರ್ಡಿಯಾಕ್ ಮಸಲ್ಸ್ನ ಬಹುಮುಖ್ಯವಾದ ಕ್ಯಾರೆಕ್ಟರ್ಸ್ ಏನು ಅಂದರೆ ಆಬ್ಲಿಕ್ ಬ್ಯಾಂಡ್ಸ್ ಆ್ಯಂಡ್ ಇಂಟರ್ಕಲೇಟೆಡ್ ಡಿಸ್ಕ್. It assembles in a branching pattern to form cardiac muscles. It never get fatigue. ಅಂದರೆ ಈ ಮಸಲ್ಸಿಗೆ ಸುಸ್ತಾಗೋದೇ ಇಲ್ಲ. ಫೇಟೇಗ್ ಅಂದರೆ ಸುಸ್ತು ಅಂತ ಅರ್ಥ. ಈ ಮಸಲ್ಸಿಗೆ ಸುಸ್ತಾಗೋದೇ ಇಲ್ಲ ಅಂತ. ನೋಡಿ, ಕಾರ್ಡಿಯಾಕ್ ಮಸಲ್ಸ್ ದೇ ಆರ್ ಫೌಂಡ್ ಇನ್ ಹಾರ್ಟ್ ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಬೀಟ್ ಆಗ್ತಾನೆ ಇರುತ್ತಲ್ವ. ಸೊ ಒಂದಿನ ನಾವು ಇಂಥ ಮಸಲ್ಸಿಗೆ ಸುಸ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ 3 types of muscles, that is skeletal muscles, smooth muscles and cardiac muscles. ಸೊ ಈ ಮಸಲ್ಸ್ ಆದಮೇಲೆ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಲೆಟ್ಸ್ ಡಿಸ್ಕಸ್ ದ ಸ್ಟ್ರಕ್ಚರ್ ಆಫ್ ಸ್ಕೆಲಿಟಲ್ ಮಸಲ್ ಇನ್ ಡೀಟೇಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಕೆಲಿಟಲ್ ಮಸಲ್ಸ್ನ ಸ್ಟ್ರಕ್ಚರ್ನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ ದಿಸ್ ಈಸ್ ಅ ಸ್ಟ್ರಕ್ಚರ್ ಆಫ್ ಸ್ಕೆಲಿಟಲ್ ಮಸಲ್ಸ್. ಇದು ಡಯಾಗ್ರಾಮ್ನ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಬೇಕು ನೀವು. ಯಾವ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇದು ಬೋನ್ ಇದೆ, ನಿಮಗೆ ಕಾಣ್ತಾ ಇದೆ. ಹಿಯರ್ ವಿ ಹ್ಯಾವ್ ಅ ಬೋನ್.
The skeletal muscle is attaches to, one second, skeletal muscle is attached to bone with the help of connective tissue called tendon. ನೋಡಿ ನಿಮಗೆ ಇಲ್ಲಿ ಇಮೇಜಲ್ಲಿ ಟೆಂಡಾನು ಕಾಣ್ತಾ ಇದೆ, ಬೋನ್ ಕೂಡ ಕಾಣ್ತಾ ಇದೆ. ಸ್ಕೆಲಿಟಲ್ ಮಸಲ್ ಯಾವತ್ತೂ ಬೋನಿಗೆ ಅಟ್ಯಾಚ್ ಆಗಿರುತ್ತೆ ವಿತ್ ದ ಹೆಲ್ಪ್ ಆಫ್ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಕಾಲ್ಡ್ ಟೆಂಡಾನ್. ಗೊತ್ತಾಗ್ತಿದೆಯಾ? ಇವೆರಡು ಭಾಗಗಳನ್ನ ಬಗ್ಗೆ ನಾವು ಡಿಸ್ಕಸ್ ಮಾಡಾಯಿತು. ಸೊ ಸ್ಕೆಲಿಟಲ್ ಮಸಲ್ ಯಾವಾಗಲೂ ಬೋನಿಗೆ ಅಟ್ಯಾಚ್ ಆಗಿರುತ್ತೆ. ಯಾವ ಸಹಾಯದಿಂದ ಅಂದರೆ ಟೆಂಡಾನ್ನ ಸಹಾಯದಿಂದ. ನೋಡಿ ಬೋನ್ ಇದೆ, ಇದಿಷ್ಟು ಸ್ಕೆಲಿಟಲ್ ಮಸಲ್ಸ್. ಈ ಕಡೆ ಏನು ಮೇಲ್ಕಡೆ ಕಾಣ್ತಿದೆಯಲ್ಲ ಎಪಿಮೈಸಿಯಮ್, ಪೆರಿಮೈಸಿಯಮ್, ಬ್ಲಡ್ ವೆಸಲ್, ಅದೆಲ್ಲ ಸ್ಕೆಲಿಟಲ್ ಮಸಲ್ಸ್. ಬೋನು ಮತ್ತು ಸ್ಕೆಲಿಟಲ್ ಮಸಲ್ ಅಟ್ಯಾಚ್ ಆಗೋದಕ್ಕೆ ಯಾವುದು ಸಹಾಯ ಮಾಡಿದೆ ಅಂದರೆ ಟೆಂಡಾನ್ ಅನ್ನುವ ಸ್ಟ್ರಕ್ಚರ್ ಏನು ಮಾಡಿದೆ, ಸಹಾಯ ಮಾಡಿದೆ. ದೆನ್ ನೋಡಿ ನಿಮಗೇನು ಇದಿಷ್ಟು ಲೈನ್ಸ್ ಕಾಣ್ತಿದೆಯಲ್ಲ, ಈ ಕಡೆ ನನಗೇನು ಕಾಣ್ತಿದೆಯಲ್ಲ ಇದಿಷ್ಟು ಸ್ಕೆಲಿಟಲ್ ಮಸಲ್ಸ್. ನೋಡಿ ಇಲ್ಲಿ ಟೆಂಡಾನ್ ಇದೆ, ನಿಮಗೆ ಕಾಣ್ತಾ ಇದೆ, ದಿಸ್ ಈಸ್ ಟೆಂಡಾನ್. ಇಲ್ಲಿ ಬೋನ್ ಇತ್ತು, ಬೋನ್ ನಾನು ಬರ್ದಿಲ್ಲ. ನೋಡಿ ಇಲ್ಲಿ ಬೋನ್ ಇದೆ, ಬೋನ್ನ ಬರ್ದಿಲ್ಲ ನಾನು. ಗೊತ್ತಾಗ್ತಿದೆಯಾ? ಸೊ ಇಲ್ಲೇನಾಗಿದೆ, ಇದಿಷ್ಟು ಸ್ಕೆಲಿಟಲ್ ಮಸಲ್. ಸ್ಕೆಲಿಟಲ್ ಮಸಲ್ ವ್ರ್ಯಾಪ್ಡ್ ವಿತ್ ಕನೆಕ್ಟಿವ್ ಶೀತ್ ಕಾಲ್ಡ್ ಎಪಿಮೈಸಿಯಮ್. ನೋಡಿ ಇಲ್ಲಿ ಇದು ಸ್ಕೆಲಿಟಲ್ ಮಸಲ್ ಅಂತ ಅಂದರೆ ಸ್ಕೆಲಿಟಲ್ ಮಸಲ್ ಈಸ್ ರ್ಯಾಪ್ಡ್ ವಿತ್ ಅ ಕನೆಕ್ಟಿವ್ ಟಿಶ್ಯೂ ಕಾಲ್ಡ್ ಎಪಿಮೈಸಿಯಮ್. ನೋಡಿ ರ್ಯಾಪಿಡ್ ಅಂದರೆ ಕವರ್ಡ್ ಆಗಿರೋದಲ್ವಾ. ನೋಡಿ ಎಪಿಮೈಸಿಯಮ್ ಏನಾಗಿದೆ, ಸ್ಕೆಲಿಟಲ್ ಮಸಲ್ಸ್ನ ಸುತ್ತ ಏನಾಗಿದೆ, ಕವರ್ ಆಗಿದೆ. ದಿಸ್ ಇಸ್ ಫಸ್ಟ್ ಪಾರ್ಟ್. ಇನ್ಸೈಡ್ ಎಪಿಮೈಸಿಯಮ್ ಎನ್ ಅಂದರೆ ಮೆನಿ ಅಂತ, ತುಂಬ. ಇನ್ಸೈಡ್ ಎಪಿಮೈಸಿಯಮ್ ಎನ್ ನಂಬರ್ ಆಫ್ ಮಸಲ್ ಬಂಡಲ್ಸ್ ಆರ್ ಪ್ರೆಸೆಂಟ್. ಅಂದರೆ ಎಪಿಮೈಸಿಯಮ್ನ ಒಳಗಡೆ ಮಸಲ್ ಬಂಡಲ್ಸ್ ಇದೆ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಇದು ಒಂದು ಮಸಲ್ ಬಂಡಲ್, ಇದು ಎರಡನೇ ಮಸಲ್ ಬಂಡಲ್, ಇದು ಮೂರನೇ ಮಸಲ್ ಬಂಡಲ್. ಈ ರೀತಿ ಒಳಗಡೆ ಇಲ್ಲಿ ಗುಂಪಾಗಿ ಕಾಣ್ತಿದೆಯಲ್ಲ, ದೇ ಆರ್ ನೌನ್ ಆ್ಯಸ್ ಮಸಲ್ ಬಂಡಲ್. ಇವೆಲ್ಲ ಮಸಲ್ ಬಂಡಲ್ಗಳು. ಗೊತ್ತಾಗ್ತಿದೆಯಾ? ಮಸಲ್ ಬಂಡಲ್ ಇದೆ, ಮಸಲ್ ಬಂಡಲ್ನ ಮಧ್ಯದಲ್ಲಿ ಬ್ಲಡ್ ವೆಸಲ್ಸ್ ಕೂಡ ಇದೆ. ಗೊತ್ತಾಗ್ತಿದೆಯಾ? ಬಂಡಲ್ ಆಫ್ ಮಸಲ್ಸ್ ಈಸ್ ಕಾಲ್ಡ್ ಮಸಲ್ ಬಂಡಲ್ ಆರ್ ಫ್ಯಾಸಿಕ್ಯುಲೈ. ಈ ಮಸಲ್ ಬಂಡಲ್ನ ಏನಂತ ಕರಿತೀವಿ? ನೋಡಿ ಇಲ್ಲಿ 1 2 3 4 5 6 7 8 9 10 ಬಂಡಲ್ ಇದೆ. ಈ 10 ಮಸಲ್ ಬಂಡಲ್ನ ನಾವು ಫ್ಯಾಸಿಕ್ಯುಲೈ ಅಂತ ಕರಿತೀವಿ ಅಥವಾ ಮಸಲ್ ಬಂಡಲ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಿದೆಯಲ್ಲ ಇವೆಲ್ಲ ಬಂಡಲ್ಸ್ ಗುಂಪಾಗಿ ಕಾಣ್ತಿದೆಯಲ್ಲ, ದೇ ಆರ್ ಆಲ್ ನೌನ್ ಆ್ಯಸ್ ಮಸಲ್ ಬಂಡಲ್ಸ್. ಅದಾಗ್ತಿದೆಯಾ? ನಿಮಗೆ ಇನ್ನೂ ಕ್ಲೀನಾಗಿ ಕಾಣಬೇಕು ಅಂತ ಇಲ್ಲಿ ನೋಡಿ 1 2 3 4 ಈ ರೀತಿ ಕಾಣ್ತಿದೆಯಲ್ಲ ಗುಂಪಾಗಿ, ಇವು ಕೂಡ ಫ್ಯಾಸಿಕ್ಯುಲರ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಈಚ್ ಫ್ಯಾಸಿಕಲ್ಸ್ ಈಸ್ ಕವರ್ಡ್ ಬೈ ಕನೆಕ್ಟಿವ್ ಟಿಶ್ಯೂ ಕಾಲ್ಡ್ ಪೆರಿಮೈಸಿಯಮ್. ಈಗ ನೋಡಿ ಕ್ಲಿಯರಾಗಿ ಇಲ್ಲಿ 9 ಮಸಲ್ ಬಂಡಲ್ ಇದೆ ಅಂತ ಹೇಳಿದೆ. ಆ ಒಂದು ಮಸಲ್ ಬಂಡಲ್ನ ನಾವೀಗೇನಾದ್ರು ಒಂದೇ ಒಂದು ಮಸಲ್ ಬಂಡಲ್ನ ಎನ್ಲಾರ್ಜ್ ಮಾಡಿದ್ರೆ ದಿಸ್ ಮಸಲ್ ಬಂಡಲ್ ಈಸ್ ಕಾಲ್ಡ್ ಫ್ಯಾಸಿಕಲ್. ಒಂದೇ ಒಂದು ಮಸಲ್ ಬಂಡಲ್ನ ಫ್ಯಾಸಿಕಲ್ ಅಂತ ಕರಿತೀವಿ. ದಿಸ್ ಮಸಲ್ ಬಂಡಲ್, ದಿಸ್ ಸಿಂಗಲ್ ಮಸಲ್ ಬಂಡಲ್ ಈಸ್ ಹ್ಯಾವಿಂಗ್ ಎ ಕನೆಕ್ಟಿವ್ ಟಿಶ್ಯೂ ಕಾಲ್ಡ್ ಪೆರಿಮೈಸಿಯಮ್. ಈ ಒಂದು ಮಸಲ್ ಬಂಡಲ್ನ ಸುತ್ತ ಒಂದು ಕನೆಕ್ಟಿವ್ ಟಿಶ್ಯೂ ಇರುತ್ತೆ. ದಿಸ್ ಕನೆಕ್ಟಿವ್ ಟಿಶ್ಯೂ ವಿ ಕಾಲ್ ದೆಮ್ ಆ್ಯಸ್ ಪೆರಿಮೈಸಿಯಮ್. Inside the muscle bundles there is a presence of muscle fibers are present. ನೋಡಿ ಈ ಮಸಲ್ ಬಂಡಲ್ನ ಒಳಗಡೆ, ಇದು ಒಂದು ಮಸಲ್ ಬಂಡಲ್, ಈ ಮಸಲ್ ಬಂಡಲ್ನ ಒಳಗಡೆ ಮಸಲ್ ಫೈಬರ್ಸ್ ಇದೆ. ನೋಡಿ ಅನೇಕ ಮಸಲ್ ಫೈಬರ್ಸ್ಗಳಿವೆ. ಅದಾಗ್ತಿದೆಯಾ? ನೋಡಿ ಇದು ಮಸಲ್ ಬಂಡಲ್. ಮಸಲ್ ಬಂಡಲ್ ಈಸ್ ರ್ಯಾಪ್ಡ್ ವಿತ್ ಎಪಿಮೈಸಿಯಮ್. ದ ಮಸಲ್ ಬಂಡಲ್ ಈಸ್ ಕನ್ಸಿಸ್ಟ್ ಆಫ್ ಮಸಲ್ ಫೈಬರ್. ಮಸಲ್ ಫೈಬರ್ ಈಸ್ ಕನೆಕ್ಟೆಡ್ ವಿತ್ ಪೆರಿಮೈಸಿಯಮ್. ಅದಾಗ್ತಿದೆಯಾ? And single muscle bundle is called fascicle. Next, now I enlarge one muscle fiber. ನೋಡಿ ಈಗ ಇದು ಒಂದೇ ಒಂದು ಮಸಲ್ ಫೈಬರ್ನ ಎನ್ಲಾರ್ಜ್ ಮಾಡಿದೆ. ದಿಸ್ ಈಸ್ ಅ ಮಸಲ್ ಫೈಬರ್. ಐ ಎನ್ಲಾರ್ಜ್ ಅ ಸಿಂಗಲ್ ಮಸಲ್ ಫೈಬರ್. ಇಲ್ಲಿ ಒಂದು ಮಸಲ್ ಫೈಬರ್ನ ನಾನಿಲ್ಲಿ ಎನ್ಲಾರ್ಜ್ ಮಾಡ್ತಾ ಬಂದಿದ್ದೀನಿ. ಈಚ್ ಮಸಲ್ ಫೈಬರ್ ಈಸ್ ಕನೆಕ್ಟೆಡ್ ಬೈ ದಿ ಕನೆಕ್ಟಿವ್ ಶೀತ್ ದಟ್ ಈಸ್ ನೌನ್ ಆ್ಯಸ್ ಎಂಡೋಮೈಸಿಯಮ್. ನೋಡಿ ಒಂದು ಮಸಲ್ ಫೈಬರಲ್ಲಿ ಕನೆಕ್ಟಿಂಗ್ ಶೀತ್ ಇರುತ್ತೆ. ಆ ಕನೆಕ್ಟಿಂಗ್ ಶೀತ್ನ ನಾವು ಎಂಡೋಮೈಸಿಯಮ್ ಅಂತ ಕರಿತೀವಿ. ಈಚ್ ಮಸಲ್ ಫೈಬರ್ ಹ್ಯಾವಿಂಗ್ ಪ್ಲಾಸ್ಮಾ ಮೆಂಬ್ರೇನ್. ಇದು ಕೂಡ ಒಂದು ಸೆಲ್ಲೇ ಅಲ್ವಾ? ದ ಸೆಲ್ಲಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಸಾರ್ಕೋಲೆಮ್ಮ. ದ
plasma membrane of muscle fiber is called sarcolemma and cytoplasm of muscle fiber is called sarcoplasm. muscle fiber na ಸೈಟೋಪ್ಲಾಸಮ್ ಏನಂತ ಕರಿತೀವಿ ಅಂದರೆ ಸಾರ್ಕೋಪ್ಲಾಸಮ್ ಅಂತ ಕರಿತೀವಿ. ಸಾರ್ಕೋಪ್ಲಾಸಮಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ ಆ್ಯಂಡ್ ದಟ್ ಈಸ್ ಕಾಲ್ಡ್ ದೇ ಆರ್ ಮೆನಿ ನಂಬರ್. ಈ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಅದಕ್ಕೆ ಪ್ಲೂರಲ್ ಆದರೆ ನ್ಯೂಕ್ಲಿಯೈ ಅಂತ ಕರಿತೀವಿ. ಆ್ಯಂಡ್ ದ ನ್ಯೂಕ್ಲಿಯೈ ಶಿಫ್ಟೆಡ್ ಟು ಪೆರಿಫೆರಿ. The muscle fiber having endoplasmic reticulum that is known as sarcoplasmic reticulum. ಈ ಮಸಲ್ ಫೈಬರಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಅದನ್ನು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕೂಡ ಕರಿತೀವಿ. The muscle fiber having mitochondria and it is known as sarcosome. ನೋಡಿ ಸ್ಪೆಲ್ಲಿಂಗ್ ಕಾಣ್ತಿಲ್ಲ, ಅಲ್ಲಿ ಕ್ಲೀನಾಗಿ ಬರ್ಕೊಳ್ಳಿ. SARCOSOME, sarcosome. Then sarcoplasm of individual muscle fiber contains many number of parallelly arranged structures called myofibrils. ನೋಡಿ ಇಲ್ಲಿ ಈ ಮಸಲ್ ಫೈಬರಲ್ಲಿ ಅನೇಕ ರೀತಿಯ ಸ್ಟ್ರಕ್ಚರ್ಸ್ಗಳು ಕಾಣ್ತಿದೆ, ಎಲಾಂಗೇಟೆಡ್ ಸ್ಟ್ರಕ್ಚರ್ಸ್, ಪ್ಯಾರಲಲಿ ಶೇಪ್ಡ್ ಸ್ಟ್ರಕ್ಚರ್ಸ್ ಇದೆ. ದಿಸ್ ಸ್ಟ್ರಕ್ಚರ್ಸ್ ಈಸ್ ನೌನ್ ಆ್ಯಸ್ ಮಯೋಫೈಬ್ರಿಲ್. ಕಾಣ್ತಿದೆಯಲ್ಲ, ಇವೆಲ್ಲ ಏನು ಸ್ಟ್ರಕ್ಚರ್ಸ್ಗಳಿವೆಯೋ ಇದೆಲ್ಲ ಸ್ಟ್ರಕ್ಚರ್ಸ್ ಕೂಡ ಮಯೋಫೈಬ್ರಿಲ್ಸ್ಗಳೇ. In myofibril, the two types of filaments, thread-like structures are present, known as actin filament and myosin filament. ಮಯೋಫೈಬ್ರಿಲ್ನ ಒಳಗಡೆ ಎರಡು ರೀತಿಯ ಫಿಲಮೆಂಟ್ಸ್ಗಳಿರುತ್ತೆ, ಒಂದು ಆಕ್ಟಿನ್ ಫಿಲಮೆಂಟ್, ಇನ್ನೊಂದು ಮಯೋಸಿನ್ ಫಿಲಮೆಂಟ್. ಆಕ್ಟಿನ್ ಫಿಲಮೆಂಟ್ ಈಸ್ ಮೇಡ್ ಅಪ್ ಆಫ್ ಆಕ್ಟಿನ್ ಪ್ರೋಟೀನ್ ಆ್ಯಂಡ್ ಮಯೋಸಿನ್ ಫಿಲಮೆಂಟ್ ಈಸ್ ಮೇಡ್ ಅಪ್ ಆಫ್ ಮಯೋಸಿನ್ ಪ್ರೋಟೀನ್. ಅಲ್ಲಿ ಒಂಚೂರು ಕಟ್ಟಾಗಿದೆ ನೋಡ್ಕೊಳ್ಳಿ. ಆಕ್ಟಿನ್ ಫಿಲಮೆಂಟ್ ಆಕ್ಟಿನ್ ಪ್ರೋಟೀನಿಂದ ಮಾಡಲ್ಪಟ್ಟಿದ್ದರೆ ಮಯೋಸಿನ್ ಫಿಲಮೆಂಟ್ ಮಯೋಸಿನ್ ಅನ್ನುವ ಒಂದು ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ನೋಡಿ, ನಿಮಗೆ ಅರ್ಥ ಆಗಲಿ ಅಂತ ನಾನು ಒಂದೇ ಡಯಾಗ್ರಾಮ್, ಇದು ಜನರಲ್ ಡಯಾಗ್ರಾಮ್. ಈ ಡಯಾಗ್ರಾಮ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಕ್ಲೀನಾಗಿ ಬರ್ಕೋಬೇಕು ಲೇಬಲಿಂಗ್ಸ್ನ. ದೆನ್ ಅದಾಗ್ತಿದೆಯಾ? ದಿಸ್ ಈಸ್ ದ ಅಬೌಟ್ ದ ಟುಡೇಸ್ ಕ್ಲಾಸ್. ಇದು ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಿರುವ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ನೆಕ್ಸ್ಟ್ ಪಾರ್ಟ್. ಸೊ ಅಂದರೆ ಇವತ್ತು ಲೊಕೊಮೋಷನ್ ಅಂದರೆ ಏನು, ಮೂಮೆಂಟ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಬಂದ್ವಿ, ಗೊತ್ತಾಗ್ತಿದೆಯಾ? ದೆನ್ ಆಮೇಲೆ ಟೈಪ್ಸ್ ಆಫ್ ಮೂಮೆಂಟ್ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಟೈಪ್ಸ್ ಆಫ್ ಮಸಲ್ಸ್ನ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಬಂದ್ವಿ. ಆಮೇಲೆ ಸ್ಟ್ರಕ್ಚರ್ ಆಫ್ ಸ್ಕೆಲಿಟಲ್ ಮಸಲ್ಸ್ನ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತೇನು ಡಿಸ್ಕಸ್ ಮಾಡಿದ್ದೀವೋ ಅದು ಮಾರ್ಫಾಲಜಿ ಪಾರ್ಟ್. ಸೊ ಮಯೋಫೈಬ್ರಿಲ್ಸ್ ಯಾವ ರೀತಿ ಇರುತ್ತೆ ಅಂತ ಈ ಡಯಾಗ್ರಾಮ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದ್ರ ಸಂಬಂಧಪಟ್ಟಿರುವ ಅಸೈನ್ಮೆಂಟ್ಸ್ನ ನಾನು ಗ್ರೂಪಲ್ಲಿ ಕಳಿಸ್ತೀನಿ. ಕ್ವಶನ್ಸ್ನ ಬರೆದು ನೀವು ಆನ್ಸರ್ ಮಾಡಿ ಇವತ್ತು ಸಂಜೆ ಒಳಗಡೆ ನನಗೆ ಕಳಿಸ್ಬೇಕು, ಗೊತ್ತಾಗ್ತಿದೆಯಾ? ಥ್ಯಾಂಕ್ ಯು.